ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆಧ್ಯಾತ್ಮ ಚಿತ್ತರದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಮಗೆ ಈ ಎರಡು ಶಬ್ದ ಕಿವಿಗೆ ಯಾವಾಗಲೂ ಬಡಿತಾ ಇರುತ್ತೆ ವರ್ಷದಲ್ಲಿ. ಒಂದು ವೈಕುಂಠ ಏಕಾದಶಿ, ಮತ್ತೊಂದು ಮುಕ್ಕೋಟಿ ದ್ವಾದಶಿ. ಈ ವರ್ಷ ವೈಕುಂಠ ಏಕಾದಶಿ ಯಾವಾಗ ಬಂದಿದೆ? ಇದೇ ಡಿಸೆಂಬರ್ 30ನೇ ತಾರೀಕು ಬಂದಿದೆ. ಇನ್ನು ಮುಕ್ಕೋಟಿ ದ್ವಾದಶಿ ಮಾರನೇ ದಿವಸ, ಅಂದರೆ ಡಿಸೆಂಬರ್ 31. ವೈಕುಂಠ ಏಕಾದಶಿ ಕೂಡ ದೇವಸ್ಥಾನ ಫುಲ್ಲು ರಶ್ ಆಗಿರುತ್ತೆ. ಯಾವ ದೇವಸ್ಥಾನ? ಶ್ರೀನಿವಾಸ ದೇವಸ್ಥಾನ ವಿಶೇಷವಾಗಿ. ಕೆಲವು ಕಡೆನೂ ಇನ್ನು ದರ್ಶನ ಮಾಡೋರು ಬೇರೆ ಬೇರೆ ಕಡೆ ಹೋಗ್ತಾರೆ. ಆದರೆ ಇಷ್ಟೊಂದು ಮಹತ್ವ ಈ ವೈಕುಂಠ ಏಕಾದಶಿಗೆ ಯಾಕೆ? ಮುಕ್ಕೋಟಿ ದ್ವಾದಶಿ ಅಂಥ ಏನು ವಿಶೇಷ? ಯಾಕೆ ಅಷ್ಟೊಂದು ಜನ ಸೇರ್ತಾರೆ? ಇದರ ಹಿನ್ನೆಲೆ ಏನು ಅಂತ ನಮಗೆ ಎಷ್ಟೋ ಸರಿ ಗೊತ್ತೇ ಇರಲ್ಲ. ಅವ್ರು ಹೋಗ್ತಾರೆ, ನಾವು ಹೋಗಬೇಕು ಅಂತ ಅಲ್ಲಿ ಹೋಗಿ ನಿಂತ್ಕೊಂಡು ದರ್ಶನ ಮಾಡಿ ಒಳ್ಳೇದಾಗತ್ತೆ ಬರ್ತಾ ಇರ್ತೀವಿ. ಆದರೆ ಹಾಗಲ್ಲ. ಇದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿದ್ದು ತುಂಬ ವಿಷಯ ಇದೆ. ಆ ಎಲ್ಲ ವಿಷಯಗಳನ್ನು ಈ ಸಂಚಿಕೆಯಲ್ಲಿ ನೋಡ್ಲಿಕ್ಕಿದ್ದೇವೆ. ಮುಖ್ಯವಾಗಿ ಏಕಾದಶಿ ಅಂದರೆ ಉಪವಾಸ ಮಾಡಬೇಕು. ಅಂದರೆ ಚೂರು ನೀರಿನ ಒಂದು ತೊಟ್ಟು ಇರಲ್ಲ, ತೀರ್ಥ ಬಿಟ್ಟು, ಆ ಥರ ಉಪವಾಸ. ಈ ವೈಕುಂಠ ಏಕಾದಶಿ ನಿಜವಾಗಿ ನಿಮಗೆ ದೇವರ ದರ್ಶನ ಆಗಿ ಏನು ಫಲ ಸಿಗಬೇಕೋ ಅದು ಸಿಗಬೇಕು ಅಂತಂದರೆ ದಶಮಿ, ದ್ವಾದಶಿ, ಏಕಾದಶಿ 3 ದಿವಸದ ಆಚರಣೆಯನ್ನು ಮಾಡಬೇಕು ಚೆನ್ನಾಗಿ. ಹಾಗಾದ್ರೆ ದಶಮಿ ದಿವಸ ಏನು ಮಾಡಬೇಕು? ಅವತ್ತು ಒಪ್ಪತ್ತು ಮಾತ್ರ ಊಟ ಮಾಡಬೇಕು. ಅಂದರೆ ಮಧ್ಯಾಹ್ನದ ಹೊತ್ತು. ರಾತ್ರಿ ಹೊತ್ತು ಊಟ ಏನಿಲ್ಲ, ಫಲಾಹಾರ, ಹಣ್ಣು ತಿನ್ಬೋದು, ಹಾಲು ಕುಡಿಬೋದು, ಅಥವಾ ಇನ್ಯಾವುದೋ ತಿಂಡಿ ಅದನ್ನು ತಿನ್ಬೋದು ಅಷ್ಟೇ. ಆದರೆ ದಶಮಿ ದಿವಸ ಒಂದು ಸಂಕಲ್ಪ ಮಾಡಲಿಕ್ಕಿದೆ. ದಶಮಿ ದಿವಸ ಪ್ರಾಪ್ತೆ ಅಂತ ಒಂದು ಶ್ಲೋಕ ಇದೆ. ಅದನ್ನ ಇಲ್ಲಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ, ನೀವು ನೋಡ್ಬೋದು. ಅಂದರೆ ದಶಮಿ ದಿವಸ ದೇವರ ಮುಂದೆ ನಿಂತು ಬೆಳಗಿನ ಜಾವದಲ್ಲೇ ಎಲ್ಲ ಸ್ನಾನ ಮಾಡಾದ್ಮೇಲೆ, ಇವತ್ತು ದಶಮಿ ದಿವಸ ಬಂದಿದೆ, ನಿನ್ನ ದಿವಸ ಸ್ವಾಮಿ, ಅದು ಶ್ರೀನಿವಾಸನ ಹತ್ರನೇ ಪ್ರಾರ್ಥನೆ. ದೇವರ ಕೃಷ್ಣ ರೂಪ ಆಗ್ಬೋದು, ರಾಮರೂಪ ಆಗ್ಬೋದು, ವಿಶೇಷವಾಗಿ ಶ್ರೀನಿವಾಸ. ಯಾಕೆಂದರೆ ವೈಕುಂಠ ಏಕಾದಶಿ, ಮುಕ್ಕೋಟಿ ದ್ವಾದಶಿ ಬರ್ತಾ ಇದೆ. ಅದು ಶ್ರೀನಿವಾಸನಿಗೆ ವಿಶೇಷವಾಗಿ ಸಂಬಂಧಪಟ್ಟಿತ್ತು. ಹಾಗಾಗಿ ಈ 3 ದಿವಸಗಳ ಕಾಲ ನಿರ್ವಿಘ್ನವಾಗಿ ನಾನು ವ್ರತ ಮಾಡಬೇಕು ಅಂತಿದ್ದೀನಿ, ದಯವಿಟ್ಟು ಅದನ್ನು ಮಾಡೋ ಹಾಗೆ ಅನುಗ್ರಹ ಮಾಡು ಅಂತ. ಇದನ್ನು ದಶಮಿ ದಿವಸ ಕೇಳ್ಕೊಂಡ್ಬಿಡ್ಬೇಕು. ಒಂದು ಉದಾಹರಣೆ ನೀರು ತಗೊಂಡು ಈ ಶ್ಲೋಕ ಹೇಳಿ ಸಂಕಲ್ಪ ಮಾಡಿಬಿಡೋದು. ಮಾರನೇ ದಿವಸ ವೈಕುಂಠ ಏಕಾದಶಿ ಇವತ್ತು. ಅವತ್ತಿನ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ಸ್ನಾನ ಮಾಡ್ತಾ ಸಂಕಲ್ಪಗಳನ್ನು ಮಾಡ್ಕೊಳ್ಬೇಕು. ಬೆಳಗ್ಗೆನೇ ಸಂಕಲ್ಪ ಮಾಡ್ಕೊಳ್ಬೋದು ಸ್ನಾನ ಕಾಲದಲ್ಲಿ. ಇಲ್ಲ, ಸ್ನಾನ ಎಲ್ಲ ಮುಗಿಸಿ ದೇವ್ರ ಮುಂದೆ ಕೂತ ಮೇಲೆ ಸಂಕಲ್ಪವನ್ನು ಮಾಡ್ಕೊಳ್ಬೋದು. ಆ ಸಂಕಲ್ಪ ಮಾಡಬೇಕಾದ್ರೆ ಏನು ಮಾಡಬೇಕು? ಮೊದಲಿಗೆ ಆಚಮನ ಮಾಡಿರ್ತೀರಿ, ಶುಭೆ ಶೋಭನೆ ಮುಹೂರ್ತೆ ಅಂತ ಎಲ್ಲ ಹೇಳ್ತಾ ಬಂದು, ವಿಶ್ವಾವಸುನಾಮ ಸಂವತ್ಸರೇ ದಕ್ಷಿಣಾಯನೆ ಹೇಮಂತ ಋತೌ ಪುಷ್ಯಮಾಸೆ ಶುಕ್ಲಪಕ್ಷೆ ಏಕಾದಶ್ಯಾಂ ತಿಥೌ ಭೌಮವಾಸರೆ ಭರಣಿ ನಕ್ಷತ್ರೆ ಸಿದ್ಧಯೋಗೆ ವಣಿಕರಣೆ ಏವಂ ಗುಣ ಗಣ ವಿಶೇಷಣ ವಿಶಿಷ್ಟಾಯಾಮ್ ಅಂತೆಲ್ಲ ಹೇಳ್ಕೊಡ್ತಾ, ಇದು ವೈಕುಂಠ ಏಕಾದಶಿ ಆದ್ರಿಂದ ಶ್ರೀನಿವಾಸನ ವಿಶೇಷವಾದ ಅನುಗ್ರಹ ಬೇಕು. ಅದಕ್ಕೋಸ್ಕರ ಪದ್ಮಾವತಿ ಸಹಿತ ಶ್ರೀನಿವಾಸ ಪ್ರೀತ್ಯರ್ಥಂ ಅಂತ ಹೇಳ್ಕೊಡು. ಮತ್ತೆ ನಿಮ್ಮ ಕುಲದೇವತೆ ನರಸಿಂಹ ಆಗಿದ್ರೆ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥಂ ಅಂತ ಹೇಳ್ಕೊಳ್ಳಿ. ಅದಾದ ಮೇಲೆ ಮಾಸ ನಿಯಾಮಕ. ಈ ಮಾಸಕ್ಕೆ ವಿಶೇಷವಾದ ದೇವತೆ ಯಾರು? ಶ್ರೀ ಲಕ್ಷ್ಮೀ ನಾರಾಯಣ ಪ್ರೀತ್ಯರ್ಥಂ ಅಂತ. ಹೀಗೆ ಶ್ರೀನಿವಾಸ, ಕುಲದೇವತೆ ಮತ್ತು ಮಾಸಕ್ಕೆ ನಿಯಾಮಕ ದೇವತೆ 3 ಹೆಸರನ್ನು ಹೇಳಿಕೊಂಡು, ಸಕುಟುಂಬಾನಾಂ ಅಸ್ಮಾಕಂ ಅಂದರೆ ಕುಟುಂಬದ ಜೊತೆಗಿರೋ ನಮ್ಮೆಲ್ಲರಿಗೂ ಸಮಸ್ತ ಪಾಪ ಕ್ಷಯದ್ವಾರ ವಿಶೇಷತಃ ಭಗವದನುಗ್ರಹ ಪ್ರಾಪ್ತ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷಾಖ್ಯ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥಂ ಏಕಾದಶಿ ವ್ರತಾಚರಣಮಹಂ ಕರಿಷ್ಯೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು, ಅಂದರೆ ಉದ್ಧರಣೆಯಿಂದ ನೀರನ್ನು ಅರ್ಘ್ಯಪಾತ್ರೆಗೆ ಬಿಡಿ. ಇಷ್ಟನ್ನು ಮಾಡ್ಕೊಳ್ಳಿ. ನಂತರ ದ್ವಾದಶಿ ದಿವಸ ಮತ್ತೆ ಕೃಷ್ಣಾರ್ಪಣವನ್ನು ಹೇಳಲಿಕ್ಕೆ ಇದೆ, ಅದನ್ನು ಮರೆಯೋ ಹಾಗಿಲ್ಲ. ಏಕಾದಶಿ ದಿವಸ ಸಂಕಲ್ಪ, ದ್ವಾದಶಿ ದಿವಸ ಮಾಡಿದ ಏಕಾದಶಿಯ ಸಮರ್ಪಣೆ ಏನು ಮಾಡಬೇಕು? ಆಗ ಒಂದು ಶ್ಲೋಕ ಹೇಳ್ಕೊಡ್ಬೇಕು. ಏಕಾದಶ್ಯುಪವಾಸೇನ ದ್ವಾದಶ್ಯಾಂ ಪಾರಣೇನ ಚ
ಯದಾರ್ಜಿತಂ ಮಯಾ ಪುಣ್ಯಂ ತೇನ ಪ್ರೀಣಾತು ವೈ ಹರಿಃ. ಏಕಾದಶಿಯಂದು ವಿಶೇಷವಾದ ವೈಕುಂಠ ಏಕಾದಶಿ ದಿವಸ ಏನು ಉಪವಾಸ ಮಾಡಿದ್ದೆ, ದ್ವಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಏನು ಭಗವಂತನಿಗೆ ನೈವೇದ್ಯ ಮಾಡಿ ಪಾರಣೆ ಮಾಡಿದ್ದೆ, ಇದೆಲ್ಲದರಿಂದ ಏನೇನು ಪುಣ್ಯ ಸಿಗತ್ತೋ ಒಟ್ಟು ಈ 3 ದಿವಸದಿಂದ ಎಲ್ಲದರಿಂದ ನೀನು ತೃಪ್ತನಾಗು ದೇವರೇ ಅಂತ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕು. ಇದರ ಮಧ್ಯೆ ವೈಕುಂಠ ಏಕಾದಶಿ ದಿವಸ ಏನು ಮಾಡ್ಬೇಕು ನಾವು? ವಿಶೇಷವಾಗಿ ವೈಕುಂಠ ಏಕಾದಶಿ ಬಗ್ಗೆ ಒಂದು ಮಹಿಮೆ ಇದೆ. ಯಾಕೆ ವೈಕುಂಠ ಏಕಾದಶಿ ಅಂತ ಹೆಸರು ಬಂತು, ಯಾರು ಮಾಡ್ತಾ ಇದ್ರು ಇಂಥ ವ್ರತಾಚರಣೆಯನ್ನ, ಹೀಗೆಲ್ಲ ವಿಶೇಷವಾದ ಮಾಹಿತಿ ಇದೆ. ಆ ಮಾಹಿತಿ ಇರೋ ಕಥೆಯನ್ನ ಕೇಳಲೇಬೇಕು ಈ ವೈಕುಂಠ ಏಕಾದಶಿ ನಿಮಿತ್ತವಾಗಿ. ಆ ಕಥೆ ಏನು ಅನ್ನೋದನ್ನ ನೋಡೋಣ. ಅದರ ಮಧ್ಯದಲ್ಲಿ ಒಂದು ಶ್ಲೋಕ ಹೇಳ್ಕೊಳ್ಬೇಕು ಯಾವಾಗಲೂ ಈ ವೈಕುಂಠ ಏಕಾದಶಿ ದಿವಸ. ಇದನ್ನ ಯಾವಾಗ ನೀವು ಮಠಕ್ಕೆ ಹೋಗಿರ್ತೀರಿ, ಅದು ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿರ್ತೀರಿ, ಅದು ಕೇವಲ ಶ್ರೀನಿವಾಸ ದೇವರ ದರ್ಶನ ಅಂತಿಲ್ಲ, ರಾಮನ ದರ್ಶನ ಅದೇ ರಾಮನ ದೇವಸ್ಥಾನಕ್ಕೆ ಹೋಗಿ, ಕೃಷ್ಣನ ದೇವಸ್ಥಾನ ಹೋಗಿ ಅವಶ್ಯವಾಗಿ. ಯಾಕೆಂದ್ರೆ ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಶ್ರೀನಿವಾಸ ದೇವರು ಬೇರೆ ಅಲ್ಲ. ಅದು ಹತ್ತಿರದಲ್ಲಿ ಶ್ರೀನಿವಾಸ ದೇವರ ದೇವಸ್ಥಾನ ಇದ್ರೆ ಅದಕ್ಕೂ ಹೋಗಿ, ರಾಮಕೃಷ್ಣ ದೇವಸ್ಥಾನಕ್ಕೂ ಹೋಗಿ. ಅವತ್ತು ಎಷ್ಟೆಷ್ಟು ನೀವು ಅವತ್ತು ದೇವಸ್ಥಾನಕ್ಕೆ ಹೋಗ್ತಿರೋ ಎಲ್ಲ ಕಡೆನೂ ಕೂಡ ವಿಶೇಷ ಫಲ. ಯಾಕೆ ಹೇಳಿ, ಭೂವೈಕುಂಠ ಅಂತ ಶ್ರೀನಿವಾಸ ಕ್ಷೇತ್ರ ಪ್ರಸಿದ್ಧ. ಹಾಗಂತ ರಾಮನ ನೆನಪಿಸ್ಕೊಳ್ಳಿ. ಯಾಕೆ ಅಂದ್ರೆ ರಾಮ ತನ್ನ ಕೊನೆಗೆ ತಾನು ಹೋಗ್ಬೇಕಾದ್ರೆ ಯಾರ್ಯಾರಿಗೆ ಮೋಕ್ಷ ಬೇಕು ಬನ್ನಿ ನಾ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದ. ನಾವು ಯಾರು ಹೋಗಿಲ್ಲ ಅಂತ ಕಾಣುತ್ತೆ, ಅದಕ್ಕೋಸ್ಕರ ನಾವು ಈಗಲೂ ಇಲ್ಲೇ ಇದ್ದೀವಿ. ಹಾಗಾಗಬಾರ್ದಲ್ಲ. ರಾಮನ ದೇವಸ್ಥಾನಕ್ಕೆ ಹೋಗಿ. ವೈಕುಂಠ ಏಕಾದಶಿ ದ್ವಾರ ತೆಗ್ದಿರತ್ತೆ ಇವತ್ತಿನ ದಿವಸ. ಅದು ಏನು, ಉತ್ತರದ ಬಾಗಿಲು ಅಂತ ಇರುತ್ತೆ ಕೆಲವು ದೇವಸ್ಥಾನದಲ್ಲಿ, ಅದನ್ನು ಮುಚ್ಚಿರ್ತಾರೆ. ಈ ವೈಕುಂಠ ಏಕಾದಶಿ ದಿವಸದಷ್ಟೊತ್ತಿಗೆ ಅದನ್ನು ತೆಗ್ದಿರ್ತಾರೆ. ಹಾಗಾಗಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಎಲ್ಲ ಮಾಡಿದರೆ ನಮಗೆ ನಮ್ಮ ಮರಣ ಆದಮೇಲೆ ನಾವು ಆ ಭಗವಂತನ ಸ್ಥಾನಕ್ಕೆ ಹೋಗುವಂತಹ ಅವಕಾಶವನ್ನು ಪಡಿತೀವಿ. ಈ ದೃಷ್ಟಿಯಲ್ಲಿ ಈ ವೈಕುಂಠ ಏಕಾದಶಿ ದಿವಸ ರಾಮನ ಕ್ಷೇತ್ರ ಆಗ್ಬೋದು, ಕೃಷ್ಣನ ದರ್ಶನ ಆಗ್ಬೋದು, ಬಹಳ ವಿಶೇಷ. ಸರಿ, ಶ್ರೀನಿವಾಸನ ದರ್ಶನವನ್ನ ಮಾಡೋರು ಶ್ರೀನಿವಾಸನ ಮುಂದೆ ನಿಂತು ನಾವು ಅವಶ್ಯವಾಗಿ ಶ್ಲೋಕವನ್ನ ತಪ್ಪದೇ ಹೇಳ್ಕೊಳ್ಬೇಕು. ಅದನ್ನ ಇಲ್ಲಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗತ್ತೆ, ನೋಡಿ ಅದನ್ನು ಅವಶ್ಯವಾಗಿ ಕಲ್ತುಕೊಂಡು ದೇವರ ಮುಂದೆ ನಿಂತು ವೈಕುಂಠ ಏಕಾದಶಿ ದಿವಸ ಜೊತೆಗೆ ಮುಕ್ಕೋಟಿ ದ್ವಾದಶಿ ದಿವಸನೂ ಹೇಳ್ಕೊಡಿ. ವೈಕುಂಠ ದ್ವಾರ ಉದ್ಘಾಟ್ಯ ಅಂತ ಶ್ಲೋಕ. ವೈಕುಂಠ ದ್ವಾರ ಉದ್ಘಾಟನೆ ಆಗೋಗಿದೆ, ಓಪನ್ ಇದೆ. ದೇವಸ್ಥಾನದ ಒಳಗಡೆ ನಾವು ಹೋಗ್ಬೇಕು. ಮನೆ ಬಾಗಿಲು ಓಪನ್ ಮಾಡಿಕೊಂಡು ದೇವಸ್ಥಾನದ ಹತ್ರ ಹೋಗ್ಬೇಕು. ನಾವು ಮನೆ ಬಾಗಿಲೇ ಓಪನ್ ಆಗದೆ ಇದ್ರೆ, ಮನೆಯಲ್ಲೇ ಇದ್ರೆ ನಮ್ಮ ವೈಕುಂಠ ದ್ವಾರ ಯಾವತ್ತೂ ನಮಗೆ ಓಪನ್ ಆಗಲ್ಲ. ಹೋಗ್ಲೇಬೇಕಲ್ಲಿ ಹೋಗಿ ದೇವರ ದರ್ಶನ ಮಾಡ್ತಾ ಈ ಶ್ಲೋಕವನ್ನ ಹೇಳ್ಕೊಳ್ಬೇಕು. ಇದರ ಹಿನ್ನೆಲೆಯಲ್ಲಿ ಒಂದು ಕಥೆ ಕೇಳಬೇಕು ಅಂತ ಆಗ್ಲೇ ಹೇಳಿದೆ. ಏನ್ ಕಥೆ ಅಂದ್ರೆ, ಸಾಕ್ಷಾತ್ ಕೃಷ್ಣನ ತಂದೆ ನಂದಗೋಪ ತಾನು ತಪ್ಪದೇ ಏಕಾದಶಿ ವ್ರತ ಮತ್ತೆ ದ್ವಾದಶಿ ವ್ರತವನ್ನು ಅನುಷ್ಠಾನ ಮಾಡ್ತಾ ಇದ್ದ. ಅದು ದಶಮಿ ಅಂತೂ ಸೇರ್ಕೊಂಡೆ. 3 ದಿನ ಭಗವಂತನಿಗೆ ಸಂತೋಷ ಆಗ್ಲಿ ಅಂತ ಹತ್ರದಲ್ಲೇ ಕೃಷ್ಣ ಇದ್ದಾನೆ. ಅವನ ಪ್ರೀತಿಗೋಸ್ಕರನೇ ಮಾಡ್ತಾ ಇದ್ದ ನಂದಗೋಪ. ಆದ್ರೆ ಅವನ ಬಗ್ಗೆ ಗೊತ್ತೇ ಇಲ್ಲ, ನನ್ನ ಮಗ ಸಾಕ್ಷಾತ್ ದೇವರು ಗೊತ್ತಿಲ್ಲ. ಆದ್ರೆ ಧರ್ಮನಿಷ್ಠೆ ಮಾಡ್ತಾ ಇದ್ದ. ದ್ವಾದಶಿ ಬೆಳಗ್ಗೆ ಬೇಗ ಎದ್ದು ಪಾರಣೆ ಮಾಡೋ ಕ್ರಮ. ಒಂದು ದಿವಸ ಏನಾಗೋಯ್ತು, ದ್ವಾದಶಿ ತುಂಬಾ ಕಡಿಮೆ ಬಂದ್ಬಿಡ್ತು. ಅದಕ್ಕೆ ಬೇಗ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ಪಾರಣೆ ಮಾಡ್ಬೇಕು. ಅವತ್ತಿನ ದಿವಸ ಯೋಚನೆ ಮಾಡಿದ್ವಿ, ಬೇಗಿದೆ ಅಲ್ವಾ, ಬೇಗ ಸ್ನಾನಕ್ಕೆ ಹೋಗ್ಬೋಣ ಅಂತ ನದಿ ಸ್ನಾನಕ್ಕೆ ಹೋಗಿದ್ದಾರೆ, ಯಮುನಾ ನದಿ ಸ್ನಾನಕ್ಕೆ. ಅಲ್ಲಿ ಹೋಗಿ ಮುಳುಗ್ತಾರೆ. ಆದ್ರೆ ಹೋಗಿದ್ರೆ ಟೈಮ್ ಸರಿ ಇಲ್ಲ, 4:15 ಹೋಗಿದ್ರೆ ಸರಿ, ತುಂಬಾ ಬೇಗ ಹೋಗ್ಬಿಟ್ಟಿದ್ದಾರೆ ಅವತ್ತಿನ ದಿವಸ. ಯಾಕಂದ್ರೆ ಎಲ್ಲ ಮುಂದೆ ಆಗ್ಬೇಕಲ್ಲ ಪಾರಣೆ. ಯಾಕಂದ್ರೆ ಒಂದು ಕ್ರಮ ಇಟ್ಕೊಂಡಿದ್ರು, ಬ್ರಾಹ್ಮಣರಿಗೆ ಭೋಜನ ಆದ್ಮೇಲೆ ತಾವು ತಿನ್ಬೇಕು ಅಂತ. ಇವಾಗ ಬ್ರಾಹ್ಮಣ ಭೋಜನ ಆಗ್ದೇನೆ, ಒಬ್ರಿಗೆ ಊಟ ಹಾಕ್ದೇನೆ ನಾವ್ ಹೇಗೆ ತಗೊಳ್ಳೋದು? ಒಬ್ರಿಗೆ ಊಟ ಹಾಕಿ ದೇವರಿಗೆ ನೈವೇದ್ಯ ಎಲ್ಲ ಆಗಿರ್ಬೇಕು, ಆಮೇಲೆ ನಾವು ತಗೊಳ್ಬೇಕು. ನಂದಗೋಪರು ಕೂಡ ಹಾಗೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಬೇಗ ಹೋಗ್ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಆ ಕಾಲ ಅಕಾಲ, ಹೋಗ್ಬಾರ್ದು ಮನುಷ್ಯರು, ಹೋಗಿದ್ದಾರೆ. ವರುಣ ದೇವರ ಅನೇಕ ಭೃತ್ಯರಿದ್ರು. ಅವ್ರೇನ್ ಮಾಡಿದ್ರು, ಸೀದಾ ಬಂದಿದ್ದೀರಾ, ಸರಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತ ಹೇಳಿ ನೀರಲ್ಲಿ ಮುಳುಗಿದವರು ಮತ್ತೆ ಹೇಳಲೇ ಇಲ್ಲ. ಯಾಕೆ ಅಂದ್ರೆ ಕಾಲನ್ನು ಹಿಡ್ಕೊಂಡು ಕೈಯನ್ನು ಹಿಡ್ಕೊಂಡು ಎಲ್ಲ ಭೃತ್ಯರು ವರ್ಣಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಹೋಗಿ ನೋಡ್ತಾರೆ, ಎಲ್ಲಿ ಬಂದಿದ್ದೀನಿ ನಾನು, ಮುಳುಗಿ ಕಣ್ಣು ಬಿಟ್ರೆ ಯಾವುದೋ ಲೋಕದಲ್ಲಿದ್ದೀನಿ, ಕನಸ ನನಸ ಏನು ಗೊತ್ತಾಗ್ತಾ ಇಲ್ಲ ನಂದಗೋಪರಿಗೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಯ್ತು, ಗೊತ್ತಾಯ್ತು, ಓ ಮುಳುಗದಾಗ ನಾನು ಇಲ್ಲಿ ಬಂದ್ಬಿಟ್ಟಿದ್ದೀನಿ, ಉಪವಾಸ ಬೇರೆ ಪಾಪ ನಂದಗೋಪರಿಗೆ. ಇಷ್ಟೊತ್ತಿಗೆ ಏನಾಗಿತ್ತು, ಗೋಪುರದಲ್ಲಿ ಎಲ್ಲ ಹಾಹಾಕಾರ ಮಾಡ್ತಾ ಇದ್ದಾರೆ. ಸ್ನಾನಕ್ಕೆ ಹೋದವ್ರು ವಾಪಸ್ಸೇ ಬರಲಿಲ್ಲ. ಬಹುಶಃ ಪಾರಣೆಗೆ ಮಾಡಬೇಕು ಅಂತವ್ರು ಬೇಗ ಬೆಳಗಿನ ಜಾವ ಹೊರಟಿದ್ದಾರೆ, ವಾಪಸ್ ಬಂದರೆ ಇದು ಸರಿಯಾದ ಸಮಯ ಅಲ್ಲ ಅಂತ. ಈ ವಾರ್ತೆ ಕೃಷ್ಣನ್ ಕಿವಿಗೆ ಬಿತ್ತು. ಕೃಷ್ಣ ಅನ್ಕೊಂಡ, ನನ್ನ ತಂದೆಗಾಯ್ತಾ, ಏನಾಯ್ತು, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ತಕ್ಷಣ ಹೊರಟು ಬಂದ ಬಲರಾಮನ ಜೊತೆಗೆ.
ಬಂದು ಗೊತ್ತಾಯಿತು ಕೃಷ್ಣನಿಗೆ, ಓಹೋ ಇಲ್ಲಿ ಮುಳುಗ್ಲಿಕ್ಕೆ ಹೋಗಿದ್ದಾರೆ, ಅಕಾಲ ವರ್ಣನ ಭೃತ್ಯರು ಕರ್ಕೊಂಡು ಹೋಗಿದ್ದಾರೆ, ತಡೆ ಮಾಡ್ತೀನಿ ಅಂತ ಹೇಳಿ ನೀರಿನಲ್ಲಿ ಧುಮುಕುದ ಸೇದ ವರುಣ ಲೋಕಕ್ಕೆ ಒಂದೇ ನಿಮಿಷದಲ್ಲಿ ಹೋಗಿದ್ದಾನೆ. ಬರ್ತಿದಂಗೆ ವರುಣ ದೇವರಿಗೆ ಗಾಬರಿ ಆಯಿತು. ದೇವ್ರು ಯಾಕೆ ಬಂದಿದ್ದಾನೆ ನಮ್ಮ ಮನೆಗೆ? ಏನೋ ನಾನು ತಪ್ಪು ಮಾಡಿಬಿಟ್ನ ಯೋಚನೆ ಮಾಡ್ದ. ಗೊತ್ತಾಯಿತು, ಓ ನಂದಗೋಪರನ್ನ ಕರ್ಕೊಂಬಂದಿದ್ದಾರೆ ಅಂತ. ಕೃಷ್ಣ ಅಂದ ನನ್ನ ತಂದೆ ಎಲ್ಲಿ ಅಂತ. ವರುಣದೇವರಂದ್ರು ತಂದೆ ಗೊತ್ತಿಲ್ಲ ಸ್ವಾಮಿ ಅಂತ. ಗೊತ್ತಿದೆ, ಕರ್ಕೊಂಬಂದಿದ್ದಾರೆ, ಆದರೆ ಅಪರಾಧ ಆಗೋಗಿದೆ. ಈಗೇನಾಯ್ತು ಅಂದರೆ ದೇವ್ರು ಹೇಳೋ ಕೆಲಸ ಮಾಡಬೇಕು, ಅದೇ ದೇವ್ರ ತಂದೆನೇ ಹೀಗೆ ಮಾಡಿದಾಗ ಏನು ಮಾಡಬೇಕು, ತಮ್ಮ ಕೆಲಸ ಮಾಡಬೇಕು ಅಂತ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಅದೇ ಹೆದರಿಕೆ ಶುರುವಾಯಿತು. ನನ್ನ ತಂದೆ ಎಲ್ಲಿ? ತಕ್ಷಣ ನಂದಗೋಪರನ್ನ ಹೊರಗಡೆ ಕರ್ಕೊಂಡು ಬಂದು ಆಮೇಲೆ ನಂದಗೋಪರ್ ನೋಡ್ತಾರೆ, ಮಗನಾದ ಕೃಷ್ಣನಿಗೆ ಆ ವರುಣದೇವ ಪಾದಪೂಜೆ ಮಾಡಿದ್ದೇನು, ಆಸನ ಕೊಟ್ಟಿದ್ದೇನು, ಕೂಡಿಸಿದ್ದೇನು, ಗೌರವ ಏನು, ಎಲ್ಲರೂ ಬಂದು ನಮಸ್ಕಾರ ಮಾಡೋದೇನು, ಇಷ್ಟೆಲ್ಲ ನೋಡಿದ್ಮೇಲೆ ಆಶ್ಚರ್ಯ ಆಗೋಯ್ತು. ನನ್ನ ಮಗನ ಇವನು ಖಂಡಿತ ಅಲ್ಲ, ಇವನು ದೇವರು ಅಂತ. ಆಗ ಅರ್ಥ ಆಯ್ತು ಅವ್ರಿಗೆ, ಅಪ್ಪ ಎಂಥ ಮಗನನ್ನು ನಾನು ಪಡೆದಿದ್ದೀನಿ, ಸರಿ ಒಂದೇ ನಿಮಿಷದಲ್ಲಿ ಬಿಡಬೇಕು ಅಷ್ಟೇ ಅಂತ. ಅವಶ್ಯವಾಗಿ ಸ್ವಾಮಿ ನಿನ್ನ ತಂದೆ, ಅದನ್ನು ನಾವು ಮಾತಾಡೋಲ್ಲ ಅಂತ ಸಾಕ್ಷಾತ್ ಜಗತ್ತಿನ ತಂದೆಯಾದ ಕೃಷ್ಣನಿಗೆ ವರುಣದೇವರು ಹೇಳ್ತಾರೆ. ವಾಪಸ್ ಒಂದು ಕ್ಷಣದಲ್ಲಿ ಮೇಲೆ ಬಂದ್ಮೇಲೆ ಖುಷಿಯಾಗ್ಬಿಡ್ತು. ಆಗ ನಂದಗೋಪರು ತಮ್ಮ ಮಗನ ಬಗ್ಗೆ, ಕೃಷ್ಣನ ಬಗ್ಗೆ ಎಲ್ಲರ ಮುಂದೆ ಹೇಳ್ತಾರೆ, ನನ್ನ ಮಗ ಎಂಥ ದೊಡ್ಡ ಪ್ರಭಾವಶಾಲಿ, ಸಾಕ್ಷಾತ್ ದೇವರೇ ಅವನು, ನಂಗೆ ಗೊತ್ತಿರಲಿಲ್ಲ. ಹೌದಾ? ಎಲ್ರಿಗೂ ಆಶ್ಚರ್ಯ ಆಯಿತು. ಯಾಕಂದ್ರೆ ಕೆಳಗೆ ಆದ ಸತ್ಕಾರ ಗೌರವ ಎಲ್ಲ ವರ್ಣಿಸಿದ್ರು. ಅವ್ರಿಗೆಲ್ಲ ಏನಂದ್ರೆ ಗೋಪರಿಗೆ ಅನ್ನಿಸ್ತಂತೆ, ನಾವು ಇಷ್ಟು ದಿವಸ ಕೃಷ್ಣನ ಜೊತೆಗಿದ್ವಿ, ಆದರೆ ದೇವರು ಅಂತಾರೆ ನಮಗೆ ಗೊತ್ತಾಗ್ಲಿಲ್ವಲ್ಲ, ನಿನ್ನ ದರ್ಶನ ಮಾಡಿಸಲ್ವಾ ನಮಗೆ ಅಂತ ಎಲ್ಲ ಕೇಳ್ಕೊಡ್ತಾರೆ. ಆಗ ಹತ್ರದಲ್ಲೇ ಒಂದು ಬ್ರಹ್ಮಕುಂಡ ಅಂತ ಒಂದು ಸರೋವರ ಇರುತ್ತೆ. ಅಲ್ಲಿ ಹೋಗಿ ನೀವು ಮುಳುಗಿ ನಿಮ್ಗೆಲ್ಲ ಕಾಣುತ್ತೆ. ಹೋಗಿ ಮುಳುಗ್ತಾರೆ, ಸೀದಾ ವೈಕುಂಠ ಲೋಕದಲ್ಲಿ ಇವರೆಲ್ಲ ಇರ್ತಾರೆ. ಆ ಅನುಭವ ಅವ್ರಿಗೆ ಆಗ್ತಾ ಇದೆ. ವೈಕುಂಠದಲ್ಲಿ ಕೃಷ್ಣ ಇನ್ನೊಂದು ರೂಪದಲ್ಲಿ ನಿಂತಿದ್ದಾನೆ, ಕೃಷ್ಣನೂ ಪಕ್ಕಕ್ಕಿದ್ದಾನೆ, ಸುತ್ತಲೂ ಮುತ್ತಲು ಎಲ್ಲರೂ ದೇವತೆಗಳೆಲ್ಲ ಸೇವೆ ಮಾಡ್ತಾ ಇದ್ದಾರೆ, ಋಷಿ ಗಂಧರ್ವರು ಎಲ್ಲರೂ ಹಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ, ಅಪ್ಸರಾಸ್ತ್ರೀಯರು. ಇದೆಲ್ಲ ನೋಡಿ ಆಶ್ಚರ್ಯ ಆಗಿ, ಅಬ್ಬಾ ಎಂಥ ದರ್ಶನ ಅನ್ನೋ ಅಷ್ಟೊತ್ತಿಗೆ ಯಮುನಾ ತೀರದಲ್ಲಿ ಎಚ್ಚರ ಆಯ್ತು. ಅಯ್ಯಯ್ಯೋ ಎಂಥ ಸುಖ ಕಳ್ಕೊಂಬಿಟ್ವಲ್ಲ ಕೃಷ್ಣ, ನಮ್ಗೆ ಆ ಸುಖ ಮತ್ತೆ ನೀಡ್ಬೇಕು, ನೀನು ನಾವು ವೈಕುಂಠದಲ್ಲೇ ಯಾವಾಗ್ಲೂ ಇರ್ಬೇಕು ಅಂತ ಇವ್ರು ಬರೀ ಬೇಡೋ ಆಟ. ಆ ಕೃಷ್ಣ ಹೇಳ್ತಾನೆ, ನಾನೇ ನಿಮ್ ಜೊತೆಗಿದ್ದ ಮೇಲೆ ನಿಮ್ಗೆ ಯಾಕೆ ಆ ವೈಕುಂಠ, ನಾನೇ ಇದಿಂತಾನೆ ಅಂತ. ಅಷ್ಟೊತ್ತಿಗೆ ಮತ್ತೆ ಮರ್ತು ಹೋಗ್ಬಿಡತ್ತೆ 2 ನಿಮಿಷದಲ್ಲಿ. ಆದ್ರೆ ಸ್ವಾರಸ್ಯ ಏನಂದ್ರೆ, ವೈಕುಂಠ ಏಕಾದಶಿಗೆ ವೈಕುಂಠ ಏಕಾದಶಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಏಕಾದಶಿ ದಿವಸನೇ ಕೃಷ್ಣ ಇವ್ರಿಗೆಲ್ಲ ಅಂದ್ರೆ ನಂದಗೋಪರಿಗೆ, ಅಲ್ಲಿರುವಂತಹ ಗೋಪ ಸ್ತ್ರೀಯರಿಗೆ, ಗೋಪರಿಗೆ ಎಲ್ಲರಿಗೂ ವೈಕುಂಠದ ದರ್ಶನವನ್ನ ಮಾಡಿಸಿದ್ದು ಇದೇ ದಿವಸ. ಹಾಗಾಗಿ ನಾವು ಕೃಷ್ಣನ ದೇವಸ್ಥಾನಕ್ಕೂ ತಪ್ಪದೇ ಹೋಗ್ಬೇಕು ಅಂತ ಅದಕ್ಕೆ ನಾನು ಆವಾಗಲೇ ಹೇಳಿದೆ. ಶ್ರೀನಿವಾಸನ ರೂಪದಲ್ಲಿ ಭೂವೈಕುಂಠ ಅಂತ ನಾವು ನೋಡ್ತೀವಿ. ತಿರುಮಲ ಕ್ಷೇತ್ರ ತುಂಬಾ ಪವಿತ್ರ ಕ್ಷೇತ್ರ. ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ನಾವು ಪ್ರದಕ್ಷಿಣೆ ಹಾಕಿ ಉತ್ತರ ಬಾಗಿಲ ದ್ವಾರ ನಾವು ಅಲ್ಲಿ ಹೋಗ್ತೀವಿ ದರ್ಶನಕ್ಕೆ ಅಂತ. ಯಾಕೆ ಅಂದ್ರೆ ಭಗವಂತ ತಾನು ಸಂಕಲ್ಪ ಮಾಡಿದ್ದಂತೆ, ನಾನು ವೈಕುಂಠ ಏಕಾದಶಿ ದಿವಸ ಎಲ್ಲಾ ದೇವತೆಗಳ ಜೊತೆಗೆ 33 ಕೋಟಿ ದೇವತೆಗಳು, ಆ ಎಲ್ಲ ದೇವತೆಗಳ ಜೊತೆಗೆ ನಾನು ಭೂಲೋಕಕ್ಕೆ ಬಂದು ಎಲ್ಲರಿಗೂ ಅನುಗ್ರಹ ಮಾಡ್ತೀನಿ. ಯಾರು ತಪ್ಪದೆ ಈ ದಶಮಿ ವ್ರತಾಚರಣೆ, ಏಕಾದಶಿ ಉಪವಾಸ ಮತ್ತೆ ದ್ವಾದಶಿ ದಿವಸದ ಆಚರಣೆ ಯಾರು ಮಾಡ್ತಾರೋ ಅವ್ರಿಗೆ ನಾನು ಅನುಗ್ರಹ ಮಾಡ್ತೀನಿ, ಕಾಯ್ತಾ ಇರ್ತೀನಿ ಅಂತ ದೇವರೇ ಸಾಕ್ಷಾತ್ ಭೂಮಿಗೆ ತಾನು ದೇವತೆಗಳ ಜೊತೆಗೆ ಬಂದ ದಿವಸ ದ್ವಾದಶಿ ಮುಗಿಸ್ಕೊಂಡು ಮತ್ತೆ ಒಂದು ರೂಪದಿಂದ ಹೋಗ್ತಾನೆ. ಹಾಗಂತ ಹೇಳಿ ನಮಗೆ ದೇವರು ಸಿಗಲ್ಲ ಅಂತಿಲ್ಲ, ಅವನು ಶಾಶ್ವತವಾಗಿ ಶ್ರೀನಿವಾಸ ರೂಪದಲ್ಲಿ ಸಿಕ್ಕೇ ಸಿಗ್ತಾನೆ. ಆದ್ರೆ ದ್ವಾರ ತೆಗ್ದಿರೋ ದಿವಸ ವಿಶೇಷವಾಗಿ ನಾವು ಹೋದ್ರೆ ನಮಗೆ ಬೇಗ ಪುಣ್ಯ ಸಂಪಾದನೆಯಾಗಿ ಒಳ್ಳೆ ಮುಕ್ತಿ ಸಿಗತ್ತೆ ಮುಂದಕ್ಕೆ. ಆ ದೃಷ್ಟಿಯಿಂದ ಈ ಶ್ರೀನಿವಾಸನ ವಿಶೇಷ ಅನುಗ್ರಹವನ್ನ ಪಡಿಬೇಕು. ಅಷ್ಟೇ ಅಲ್ಲ, ಈ ವೈಕುಂಠ ಏಕಾದಶಿ ದಿವಸ ಮತ್ತೊಂದು ವಿಶೇಷ ಏನಂದ್ರೆ, ಉಪವಾಸ ಮಾಡಿದ್ರೆ 3 ಕೋಟಿ ಏಕಾದಶಿ ಉಪವಾಸ ಮಾಡಿದಷ್ಟು ಫಲ ಸಿಗತ್ತೆ. ಅಷ್ಟೇ ಅಲ್ಲ, ವರ್ಷವಿಡೀ ಉಪವಾಸ ಮಾಡಿದ್ರೆ ಏನು ಫಲನೋ ಅಷ್ಟು ಫಲ ಈ ಒಂದು ವೈಕುಂಠ ಏಕಾದಶಿ ದಿವಸ ಉಪವಾಸ ಮಾಡಿದ್ದಕ್ಕೆ ಸಿಗತ್ತೆ. ಹಾಗಾಗಿ ಇದರಿಂದ ವಂಚಿತರಾಗಲೇಬಾರ್ದು, ಖಂಡಿತ ಇದನ್ನು ಅನುಷ್ಠಾನ ಮಾಡಲೇಬೇಕು. ಜೊತೆಗೆ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹ ಮೋದದೆ ಅಂತ ಯಾವಾಗಲೂ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಭಗವಂತ ಲಕ್ಷ್ಮೀದೇವಿಯ ಜೊತೆಗೆ ವಿಹಾರ ಮಾಡ್ತಾ ಇರ್ತಾನೆ. ಅದರಿಂದ ದೇವತೆಗಳು ಕೂಡ ಅಂದಿನ ದಿವಸ ಅಂದ್ರೆ ಈ ವೈಕುಂಠ ಏಕಾದಶಿ ಮತ್ತೆ ಮುಕ್ಕೋಟಿ ದ್ವಾದಶಿ ದಿವಸ ದೇವತಾ ಲೋಕದಲ್ಲಿ ದೇವರನ್ನು ನೋಡಿರ್ತಾರೆ. ಆದ್ರೆ ಈ ರೂಪದ ಅನುಗ್ರಹ ತುಂಬಾ ಮುಖ್ಯ ಅಂತ ಹೇಳಿ ಈ ಭೂವೈಕುಂಠ ಕ್ಷೇತ್ರ ತಿರುಮಲ ಕ್ಷೇತ್ರಕ್ಕೆ ಅವತ್ತಿನ ದಿವಸ ಬಂದು ಅವರು ಸ್ವಾಮಿ ಪುಷ್ಕರಣಿ ತೀರದಲ್ಲಿ ನಿಂತು ಅಲ್ಲಿ ಸ್ನಾನ ಮಾಡಿ ಅದನ್ನ ಆಚಮನ ಮಾಡಿ ಆ ನೀರನ್ನ ಪಾನ ಮಾಡಿ ನಂತರ ಭಗವಂತನ ದರ್ಶನಕ್ಕೆ ಅಂತ ಅವರೆಲ್ಲ ಬರ್ತಾರೆ. ಇದು ಯಾವ ಕಾಲದಲ್ಲಿ 10 ಗಂಟೆ ಬೆಳಗ್ಗೆ 11 ಮಧ್ಯಾಹ್ನ ಅಲ್ಲ, ಬೆಳಗಿನ ಜಾವ ಬೇಗ
ಹಾಗಾಗಿ ನಾವು ಸ್ವಾಮಿ ಪುಷ್ಕರಣಿ ತೀರದಲ್ಲಿ ಇದ್ವಿ ಅಂತ ಇಟ್ಕೊಳ್ಳಿ. ಆ ದಿವಸಗಳು ವಿಶೇಷವಾಗಿ ಅಲ್ಲಿ ಸ್ನಾನ ಮಾಡಿದರೆ ದೇವತೆಗಳ ಜೊತೆಗೆ ನಾವು ಸ್ನಾನ ಮಾಡಿದಂತೆ. ಎಂಥ ಭಾಗ್ಯ! ಜನ್ಮದಲ್ಲಿ ಇಂಥ ಭಾಗ್ಯ ಸಿಗಲ್ಲ. ಅದು ಒಮ್ಮೆ ವೈಕುಂಠ ಏಕಾದಶಿ ದಿವಸ ಮಾತ್ರ, ಹಾಗೆ ಮುಕ್ಕೋಟಿ ದ್ವಾದಶಿ ದಿವಸ ಮಾತ್ರ. ಹಾಗಾಗಿ ತಪ್ಪದೆ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಬೇಗ ಬೆಳಗಿನ ಜಾವ ಮಿಂದು ಸ್ನಾನ ಮಾಡಿ ನಮ್ಮ ನಿತ್ಯಾನುಷ್ಠಾನ ಮುಗಿಸಿಕೊಂಡು ದೇವರ ದರ್ಶನಕ್ಕೆ ಹೋಗಿದ್ವಿ ಅಂತ ಇಟ್ಕೊಳ್ಳಿ, ವೈಕುಂಠದ ಬಾಗಿಲು ಎಲ್ಲರಿಗೂ ಅಂಥವ್ರಿಗೆ ತೆಗದೇ ಇರುತ್ತೆ. ಯಾವಾಗಲೂ ಎಲ್ಲ ಕಷ್ಟಗಳಿಂದ ಮುಕ್ತಿ ಅಂತ ಅರ್ಥ. ಆದ್ರಿಂದ ಇಂಥ ಎಲ್ಲ ಕಷ್ಟಗಳಿಂದ ಮುಕ್ತಿ ಸಿಗ್ಬೇಕಂದ್ರೆ ಯಾಕೆ ಇದನ್ನ ತಪ್ಪಿಸ್ಕೊಳ್ಬೇಕು? ಅವಶ್ಯವಾಗಿ ಇದೆಲ್ಲವನ್ನು ಅನುಷ್ಠಾನ ಮಾಡಬೇಕು. ಅದಲ್ಲದೆ ಶ್ರೀನಿವಾಸ ಕಲ್ಯಾಣವನ್ನು ವಿಶೇಷವಾಗಿ ಈ ವೈಕುಂಠ ಏಕಾದಶಿ ದಿವಸ ಕೇಳಬೇಕು. ಮುಕ್ಕೋಟಿ ದ್ವಾದಶಿ ದಿವಸನೂ ಕೂಡ ಹೇಗೆ ಕೇಳೋದು ಅನ್ನೋ ಚಿಂತೆ ಬೇಡ. ಯಾಕಂದರೆ ಇದೇ ಆಧ್ಯಾತ್ಮ ಚಿಂತನದ ಚಾನಲಲ್ಲಿ ನೀವು ಹಿಂದೆ ಪ್ರಸಾರ ಆಗಿದೆ, ಅದನ್ನು ಅವಶ್ಯವಾಗಿ ನೋಡಿ. ಕೇವಲ 1 ಗಂಟೆಯಲ್ಲಿ ಸಮಗ್ರ ಶ್ರೀನಿವಾಸ ಕಲ್ಯಾಣವನ್ನು ಆಲಿಸ್ಬೋದು. ಅದನ್ನು ಎಷ್ಟು ಸಲ ಇವತ್ತು ಕೇಳ್ತೀರೋ ಶ್ರೀನಿವಾಸ ಕಲ್ಯಾಣವನ್ನು ಅಷ್ಟು ಬೇಗ ಶ್ರೀನಿವಾಸ ದೇವರ ಅನುಗ್ರಹ ಆಗುತ್ತೆ ಅನ್ನೋದರಲ್ಲಿ ಸಂಶಯವೇ ಬೇಡ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ, ಅದನ್ನು ಗಮನಿಸಿ. ಜೊತೆಗೆ ಅಖಂಡ ಭಾಗವತ ಕೇಳೋದು ತುಂಬ ಪುಣ್ಯ. ಬೆಳಗ್ಗೆಯಿಂದ ರಾತ್ರಿವರೆಗೆ ಭಾಗವತ ಕೇಳಿದ್ರೆ ಸದಾ ನಿಮ್ಮ ಮನಸ್ಸು ದೇವರಲ್ಲಿದೆ ಅಂದರೆ ಬೇರೆ ಕಡೆ ನಮಗೆ ಹೋಗ್ಲಿಕ್ಕೆ ಮನಸ್ಸಾಗಲ್ಲ. ಉಪವಾಸದಲ್ಲೇ ಇರ್ತೀವಿ, ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಮನಸ್ಸಿನ ಶುದ್ಧತೆಯೂ ಇದ್ದಾಗ ದೇವರು ಬೇಗ ಒಲಿತಾನೆ. ಹಾಗೆ ಅಖಂಡ ಭಾಗವತವನ್ನು ಕೇಳಿ. ಹೀಗೆ ಈ ದಿವಸ ಕೇವಲ ಶ್ರೀನಿವಾಸ ದೇವಸ್ಥಾನ ಅಷ್ಟೇ ಅಲ್ಲ, ಎಲ್ಲ ದೇವಸ್ಥಾನಗಳು ರಾಯರ ದರ್ಶನ ಮಾಡಿ ವಿಶೇಷ. ಯಾಕೆಂದರೆ ಅವರಿಗೆ ವಿಶೇಷವಾಗಿ ಶ್ರೀನಿವಾಸನ ಅನುಗ್ರಹ ಅವ್ರಿಗಾಗಿದೆ. ಅಂಥವರ ದರ್ಶನ ಮಾಡಿದ್ರೆ ಗುರುಗಳು ನಮ್ಮನ್ನು ಕೈಯನ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಭಗವಂತನೆಡೆಗೆ. ಈ ರೀತಿ ಗುರುಗಳ ದರ್ಶನ, ಬೇರೆ ದೇವತೆಗಳ ದರ್ಶನ ಎಲ್ಲವೂ ವಿಶೇಷನೇ. ಯಾಕೆಂದರೆ ಎಲ್ಲ ದೇವತೆಗಳು, ಎಲ್ಲ ಗುರುಗಳು ಅವತ್ತು ಅನುಗ್ರಹ ಮಾಡ್ಲಿಕ್ಕೆ ಕಾಯ್ತಾ ಇರ್ತಾರೆ. ಕೆಲವು ಸರಿ ರಶ್ ಅನ್ಕೊಂಡು ಅಯ್ಯೋ ಆ ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗಲಿ ಅಂತ ಮನೇಲಿ ಕೂಡಬೇಡಿ. ಯಾವ ದೇವಸ್ಥಾನಕ್ಕೆ ಸಾಧ್ಯನೋ ಹತ್ತಿರದಲ್ಲಿ ಅದಕ್ಕೆ ಹೋಗಿ ದರ್ಶನ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ತಿಳಿಸ್ತಾ ಆಧ್ಯಾತ್ಮ ಚಿತ್ತರದ ಎಲ್ಲ ವೀಕ್ಷಕರಿಗೆ ಆ ಶ್ರೀನಿವಾಸ ದೇವರ ಪದ್ಮಾವತಿಯ ವಿಶೇಷ ಅನುಗ್ರಹ ದೊರೆಯಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.